ಮೈಸೂರಿನಲ್ಲಿ ತೃತೀಯ ಲಿಂಗಿಗಳಿಗೂ ಬಂತು ಗೃಹಲಕ್ಷ್ಮಿಯ ಭಾಗ್ಯ. ಆರಂಭದಲ್ಲೇ ತೃತೀಯ ಲಿಂಗಿಗಳಿಗೆ ಆಶ್ವಾಸನೆ ಕೊಟ್ಟಿತ್ತು ರಾಜ್ಯ ಸರ್ಕಾರ. ಈಗ ಅಧಿಕೃತವಾಗಿ ತೃತೀಯ ಲಿಂಗಿಗಳ ಖಾತೆಗೂ ಗೃಹಲಕ್ಷ್ಮಿ ಹಣ ಜಮಾವಣೆ ಆಗಿದೆ. ಮೊದಲ ಕಂತು ಪಡ್ಕೊಂಡಿರುವಂತಹ ಸಂತಸದಲ್ಲಿ ಈಗ ಈ ತೃತೀಯ ಲಿಂಗಿಗಳಿದ್ದಾರೆ. ಲೈಂಗಿಕ ಅಲ್ಪಸಂಖ್ಯಾತರಿಗೂ ಕೂಡ ಅಂದ್ರೆ ತೃತೀಯ ಲಿಂಗಿಗಳಿಗೂ ಕೂಡ ಈ ಗೃಹಲಕ್ಷ್ಮಿ ಹಣ ಬರುತ್ತೆ ಅನ್ನುವಂತ ಭರವಸೆಯನ್ನ ರಾಜ್ಯ ಸರ್ಕಾರ ಕೊಟ್ಟಿತ್ತು. ಅದೇ ರೀತಿಯಾಗಿ ಮೊದಲ ಕಂತು ಈಗ ಜಮಾವಣೆ ಆಗಿದೆ. ಸಂತಸ ಹಂಚಿಕೊಂಡಿದ್ದಾರೆ ತೃತೀಯ ಲಿಂಗಿಗಳ ಸಂಘದ ರಾಜ್ಯ ಸಂಚಾಲಕಿ ಪ್ರಣತಿ ಪ್ರಕಾಶ್. ರಾಜ್ಯ ಸರ್ಕಾರಕ್ಕೆ ನಮ್ಮ ಸಮುದಾಯದ ಪರವಾಗಿ ಧನ್ಯವಾದ ತಿಳಿಸ್ತೀವಿ. ಶಕ್ತಿ ಯೋಜನೆಯ ಉಚಿತ ಪ್ರಯಾಣದ ವ್ಯವಸ್ಥೆಯನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ಸಂತಸ ಹಂಚಿಕೊಂಡು ತೃತೀಯ ಲಿಂಗಿಗಳ ಮುಖಂಡೆ ಪ್ರಣತಿ ಪ್ರಕಾಶ್ ರಾಜ್ಯ ಸರ್ಕಾರಕ್ಕೆ ಧನ್ಯವಾದಗಳನ್ನು ತಿಳಿಸ್ಕೊಂಡಿದ್ದಾರೆ. ಈ ಗೃಹಲಕ್ಷ್ಮಿಯ ಮೊದಲ ಕಂತಿನ ಹಣ ಜಮೆ ಆಗಿರುವಂತಹ ಆ ಒಂದು ಜಮೆಯ ಮೆಸೇಜನ್ನು ಕೂಡ ತೋರಿಸ್ತಾ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಈಗಾಗಲೇ ಶಕ್ತಿ ಯೋಜನೆ ಅಂತ ಬಂದಾಗ ಉಚಿತ ಪ್ರಯಾಣಕ್ಕೂ ಕೂಡ ನಮ್ಗೆ ಅವಕಾಶ ಇದೆ. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ನಮ್ಗೆ ಅನುಕೂಲ ಆಗಿದೆ ಅಂತ ಸರ್ಕಾರದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಏನು ಹೇಳಕ್ಕೆ ಅಂದರೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದರೆ ಸಮಾಜ ಈ ಒಂದು ಸರ್ಕಾರ ಆಶ್ವಾಸನೆಗಳನ್ನ ಕೊಡ್ತಾ ಇತ್ತು. ಈ ಸರ್ಕಾರದ 5 ಯೋಜನೆಗಳಲ್ಲಿ ಮಂಗಳಮುಖಿಯರಿಗೆ ತೃತೀಯ ಲಿಂಗಿಗಳಿಗಿದೆ ಅಂತ ಅನೌನ್ಸ್ನ ಮಾಡಿದರು. ಸೊ ಸ್ವಲ್ಪ ಡಿಲೇ ಆದರೂ ಪರವಾಗಿಲ್ಲ, ಈಗ ಸಕ್ಸಸ್ಫುಲ್ ಆಗಿದೆ. ಅದಕ್ಕೆ ನಾನು ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ನಮ್ಮ ಒಂದು ಈ ಗುರುತುವಿಕೆಯನ್ನು ಗುರುತಿಸಿದಂಥ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನ ಹೇಳಿ, ಸಿದ್ದರಾಮಯ್ಯ ಅವರಾಗಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಅದ್ರ ಜೊತೆಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಲ್ಲಿ ಜಗದಮ್ಮ ಮೇಡಮ್ ಅಂತಿದ್ರೆ, ಬಸವರಾಜ್ ಸರ್ ಅಂತಿದ್ರೆ, ಅವ್ರಿಗೆಲ್ಲ ನಾನು ಧನ್ಯವಾದಗಳನ್ನ ಸಮುದಾಯದ ಪರವಾಗಿ ನಾನು ಅರ್ಪಿಸ್ತೇನೆ. ಯಾಕಂದರೆ ಒಂದು ಸರ್ಕಾರ ಆದೇಶ ಹೊರಡಿಸುತ್ತೆ ಅಂದರೆ ಅದು ಈ ತಲುಪಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೊಬ್ಬರು ಮೇನ್ ಪಾಯಿಂಟ್ ಪರ್ಸನ್ ಆಗಿರಬೇಕು. ಆ ಪಾಯಿಂಟ್ ಪರ್ಸನ್ಗೆ ನಮಗೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಆಗಿದೆ. ಅವ್ರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಏನೇ ಒಂದು ಸಮುದಾಯಕ್ಕೆ ಬೆನಿಫಿಟ್ ಬಂದರೂ ಅವ್ರಗಳ ಮುಖಾಂತರ ನಮ್ಗೆ ಆಗುತ್ತೆ ಅನ್ನೋ ಆಶ್ವಾಸನ ನಾನು ಕೊಡ್ತಾ ಇದ್ದೀನಿ. ನನಗೆ ಮೊನ್ನೆ ಬಂತು, ಯಾಕಂದರೆ ಫಸ್ಟ್ ಹಾಕಿದ್ದೀನಿ ನಾನು ಅಪ್ಲಿಕೇಶನ್ನು. ಯಾಕಂದರೆ ನಮ್ಮ ಸಮುದಾಯದವ್ರಿಗೆ ನಾವು ಒಬ್ಬರು ಹಾಕ್ತೀವಿ ಅಂದರೆ ಹಾಕೋದು ಜಾಸ್ತಿ, ಯಾರು ನಂಬಲ್ಲ. ಅಯ್ಯೋ ನಾವು ಎಷ್ಟೋ ಯೋಜನೆಗಳನ್ನ ನಾವು ಹಾಕ್ತೀವಿ, ಅದು ಯಾವುದೋ ಕಾರ್ಯರೂಪಕ್ಕೆ ಬರ್ದಿದ್ದಾಗ ಕಮ್ಯುನಿಟಿಯವ್ರು ನೊಂದ್ಕೊಬಿಡ್ತಾರೆ. ಸೊ ಹಂಗಾಗಿ ಫಸ್ಟ್ ನಾನು ಹಾಕಿದೆ, ಫಸ್ಟ್ ನನಗೆ ಬಂತು. ಆಮೇಲೆ ಎಷ್ಟೋ ಜನ ಹಾಕಿದ್ರು. ಈಗ ಒಂದು 30 ರಿಂದ 40 ಜನಕ್ಕೆ ಗೃಹಲಕ್ಷ್ಮಿ ಖಾತೆಗೆ ಹಣ ಬರ್ದಿದೆ. ಈಗ ಎಷ್ಟೋ ಜನ ಸಮುದಾಯದವರು ಈಗ ಮತ್ತೆ ಅಪ್ಲಿಕೆ ಆಗ್ತಾ ಇದ್ದಾರೆ. ಯಾಕಂದರೆ ಇವತ್ತು ನೆನ್ನೆ ಎಲ್ಲ ರಜೆ ಇರೋದ್ರಿಂದ